ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಹಾಕಿ ಮುಗಿಸ್ ಬಂದೆ. ಇನ್ನು ರಂಗೋಲಿ ಹಾಕಬೇಕಾದ್ರೆ ತುಂಬ ದಿನಗಳ ನಂತರ ಚಳಿ ಅನ್ಸೋಕ್ಕೆ ಶುರುವಾಗಿದೆ. ಅಂದರೆ ರಂಗೋಲಿ ಹಾಕ್ತಾ ಕೂತ್ಕೊಳ್ಳೋದಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲ ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ, ಜರ್ಕಿನ್ ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಎದ್ದು ಜರ್ಕಿನ್ ಹಾಕ್ಕೊಂಡೋಗಿ ಕೂತು ರಂಗೋಲಿ ಹಾಕಿ ಮುಗಿಸ್ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟಿಗೆ ದೋಸೆಗೆ ಹಾಕಿದ್ದೆ. ಹಿಂದಿನ ದಿನ ಪೂಜೆ ಇದ್ದಾಗ ಯೂಶಲಿ ಈಸಿ ಆಗುತ್ತಲ್ವ ಅಂತ ಹೇಳಿ ದೋಸೆಗೆ ಹಾಕಿದೆ. ಇನ್ನು ಅದರ ಜೊತೆಗೆ ಗ್ರೇವಿ ಮಾಡೋಣ ಅಂತ ಹೇಳಿ ತರಕಾರಿ ಗ್ರೇವಿ ಮಾಡ್ತಾಯಿದ್ದೆ. ಸಂತುಗೆ ದೋಸೆ ಜೊತೆಗೆ ಚಟ್ನಿ ಇಷ್ಟ ಆಗುತ್ತೆ, ಬಟ್ ಆದರೆ ನನಗೆ ಇಷ್ಟ ಆಗೋಲ್ಲ. ದೋಸೆಲಿ ಏನೂ ಇರೋಲ್ಲ, ಬರೀ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿರ್ತೀವಿ. ಅದರಲ್ಲಿ ಏನೂ ಅಂಥ ಪ್ರೋಟೀನ್ಸ್ ಇರೋದಿಲ್ಲ. ಆದಷ್ಟು ತರಕಾರಿ ಪಲ್ಯಗಳು ಈ ಥರದ್ದು ಏನಾದರೂ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಪ್ರೋಟೀನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ತರಕಾರಿ ಗ್ರೇವಿನೇ ಮಾಡ್ತಾಯಿದ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಂಗೆ ಚಟ್ನಿಲಿ ತಿನ್ನೋದಕ್ಕೆ ದೋಸೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಯಾವುದಾದ್ರೂ ಗ್ರೇವಿಗಳು ಬೇಕೇ ಬೇಕು ಅನಿಸುತ್ತೆ. ಬಟ್ ಸಂತು ಚಟ್ನಿ ಕೇಳ್ತಾರೆ, ಬಟ್ ಇಲ್ಲ ಅಂದಾಗ ಮೊಸರು ಹಾಕ್ಸ್ಕೊಂಡು ಗ್ರೇವಿ ಜೊತೆ ತಿಂತಾರೆ. ಅದಕ್ಕೋಸ್ಕರ ಸರಿ ಆಯಿತು, ಗ್ರೇವಿ ಮಾಡಿಟ್ಬಿಡೋಣ ಅಂತೇಳಿ ಗ್ರೇವಿ ರೆಡಿ ಮಾಡಿದೆ. ಇನ್ನು ಅಲ್ಲೇ ಪಾತ್ರೆಗಳು ಏನೇನಿದ್ವು ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಟೆ. ಜೊತೆಗೆ ಇವಾಗ ಅದೇ ದೋಸೆ ಹಾಕ್ಕೊಟ್ಬಿಡೋಣ ಮಕ್ಕಳಿಗೆ ಅಂತೇಳಿ ದೋಸೆ ಹಾಕಿ ಬಾಕ್ಸ್ನೂ ಕೂಡ ಜೊತೆಗೆ ಪ್ಯಾಕ್ ಮಾಡಿಬಿಡೋಣ ಅಂತ ದೋಸೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೆ. ಇನ್ನು ಅದಾದಮೇಲೆ ನಾನು ಕೂಡ ಕಸ ಎಲ್ಲ ಗುಡಿಸಿ ಮನೆಯೂ ಒರೆಸಿ ಮನೆಯೂ ಪೂರ್ತಿ ಆದಷ್ಟು ಬೇಗ ಕ್ಲೀನ್ ಮಾಡಿದೆ. ಇವತ್ತು ಸ್ವಲ್ಪ ಆದಷ್ಟು ಬೇಗನೆ ಎದ್ದಿದ್ದೆ, ಅದೇನೋ ಗೊತ್ತಿಲ್ಲ, ಬೇಗ ಎಚ್ಚರ ಆಗಿಬಿಡ್ತು. ಹಾಗಾಗಿ ಬೇಗ ಎದ್ದು ಇವತ್ತು ಬೇಗ ಕೆಲಸ ಮುಗೀತು ಅನ್ನಿಸ್ತು. ಇನ್ನು ಸ್ನಾನ ಹೋಗೋದ್ರೊಳಗೆ ನಾನು ಕೂಡ ಸ್ನಾನ ಮಾಡಿ ಮುಗಿಸಿದ್ದೆ. ಇನ್ನು ಸ್ನಾನ ಮಾಡಿ ಮುಗಿಸ್ಕೊಂಡು ಪೂಜೆ ಮಾಡಬೇಕಿತ್ತು ಅಷ್ಟೇ ಸಾನುಗೆ. ಬಟ್ ಸ್ಕೂಲಿಗೆ ಹೋಗಬೇಕಾದ್ರೆ ಬ್ಯಾಗ್ ಕೊಟ್ಟು ಅವಳಿಗೆ ಕೈ ತೊಳೆಯೋದಕ್ಕೆ ನೀರು ಕೊಟ್ಟು ಬರಬೇಕಲ್ವ, ಅದಕ್ಕೋಸ್ಕರ ಹೋಗಿ ಕೊಟ್ಟು ಬಂದೆ. ಇನ್ನು ಸೀರೆ ಹಾಕ್ಕೊಂಡಿದ್ದೆ. ಇವತ್ತು ತುಂಬ ದಿನಗಳೇ ಆಗೋಗಿತ್ತು. ಶುಕ್ರವಾರ ಅಲ್ವಾ ಪೂಜೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡೆ. ಮುಂಚೆ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು, ಮುಂಚೆ ಎಲ್ಲ ಶುಕ್ರವಾರ ವಾರಗಳು ಬಂತು ಅಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತೇಳಿ ಸೀರೆನೇ ಹಾಕ್ಕೊತಿದ್ವಿ. ನಾವು ಕ್ವಾರ್ಟರ್ಸಲ್ಲಿದ್ದರು ನಮ್ಮ ಜೊತೆ ನೇಬರು, ಅವರು ನಾನು ಇಬ್ಬರು ಪ್ರತಿ ಶುಕ್ರವಾರನೂ ಸ್ಯಾರಿ ಹಾಕ್ಕೊತಿದ್ವಿ. ಬಟ್ ಆದರೆ ಇಲ್ಲಿ ಒಂದಮೇಲೆ ಇತ್ತೀಚೆಗೆ ಬಿಟ್ಟಿದ್ದೀನಿ. ನಾನು ಸ್ವಲ್ಪ ದಪ್ಪಾಗಿ ಬ್ಲೌಸ್ಗಳು ಕೂಡ ಸ್ವಲ್ಪ ಫಿಟ್ನೆಸ್ ಇಲ್ಲ, ಅದಕ್ಕೋಸ್ಕರ ಫಿಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಆದಷ್ಟು ಕಮ್ಮಿಯಾಗಿ ಯೂಸ್ ಮಾಡ್ತಿದ್ದೆ. ಇನ್ನು ಬಾಳೆಹಣ್ಣು ಮುರಿಯೋದಕ್ಕೆ ಸಾಹಸನೇ ಮಾಡಿ ಬಾಳೆಹಣ್ಣು ಮುರಿದಿಟ್ಟೆ. ನೆನ್ನೆ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ, ಇನ್ನು ಇವತ್ತು ಪೂಜೆಗಿರಲಿ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಅದು ಕಾಯಿ ಥರ ಕೊಟ್ಟಿದ್ರು. ಅದು ಬಾಳೆಹಣ್ಣು ತೊಟ್ಟು ಮುರಿದಿಡ್ಬೇಕಲ್ವ, ಮುರಿಯೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಗಟ್ಟಿ ಇತ್ತು. ಗ್ರೀನೇ ಇದೆ ನೋಡಿ ಬಾಳೆಹಣ್ಣು. ಇನ್ನು ಅದನ್ನು ಮುರಿದಿಟ್ಟು ಪೂಜೆ ಮಾಡಿದೆ. ಅಂದರೆ ನೈವೇದ್ಯಕ್ಕೆ ಕೆಲವೊಮ್ಮೆ ಈ ಥರ ಹಣ್ಣಿದ್ರೆ ಹಣ್ಣು ಇಡ್ತೀನಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಇಡ್ತೀನಿ, ಇಲ್ಲಾಂದರೆ ಏನಾದರೂ ಸ್ವೀಟ್ ಮಾಡೋದಕ್ಕಾದರೆ ಸ್ವೀಟ್ ಮಾಡಿ ಇಡ್ತೀನಿ. ಈ ರೀತಿ ಮಾಡಿ ಪೂಜೆ ಮಾಡಿ ಮುಗಿಸ್ದೆ. ಇವತ್ತು ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇನ್ನು ಇಲ್ಲಿ ನಮ್ಮ ಕನುಷಿನ ರೆಡಿ ಮಾಡೋಕ್ಕೆ ಕೂರಿಸಿದ್ದೀನಿ. ತಿಂಡಿ ತಿನ್ಕೊಳ್ಳೆ ನಾನು ಪೂಜೆ ಮುಗಿಸ್ತೀನಿ ಅಂದರೆ ತಿಂಡಿ ತಿಂದೇ ಒಳಗೆ ಕಷ್ಟು ಬೀಳ್ತಾವಳೆ. ಅವಳು ರೆಡಿ ಮಾಡಬೇಕು. ಇನ್ನು ಟೈಮ್ ಆಗೈತೆ ಆಲ್ರೆಡಿ 8:10, 8:30 ಹೊತ್ತಿಗೆ ಕ್ಲಾಸ್ ಇರೋದು. ಹೋಗೋದೇ 8:30 ಮಾಡಿಬಿಡ್ತಾಳೆ ಇಲ್ಲೇನೆ, ಅಲ್ವೇನೆ ಕನೋ? ಹಾಂ ಏನವ ಮತ್ತು ಇದ್ಯಾಕೆ ರೆಡಿ ಆಗ್ತೀನಿ ಇಷ್ಟು ಲೇಟಾಗಿ ತಿಂತದೆ? ಒಂದು ದೋಸೆನ ಇಟ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಮುಂಚೆನೇ ಕೊಟ್ಟಿರೋದು. ಸರಿ ಇಟ್ಕೋ, ಕಾಲು ಕರೆಕ್ಟಾಗಿ ಕೊಡು, ಸ್ಟ್ರೈಟ್ ಕೂತ್ಕೋ. ಮತ್ತು ನಾನೇ ತಿನ್ಸಿದ್ರೆ ಬೇಗ ಹೋಗುತ್ತೆ ಅಷ್ಟೇ. ಹಿಂಗೆ ತಿನ್ಸೋದಾದ್ರೆ ಇಂಥವಾದ್ರೆ ಹೋಗುತ್ತೆ. ಅದೇ ಬೇರೆ ಏನಾದರೂ ಅವಳಿಗೆ ತಿನ್ನಬೇಕಾಗಿರೋ ಅಂಥವಾದರೆ ನಾವು ತಿನ್ಸೋದೇ ಬೇಡ, ನಾವು ತಿನ್ನಿಸ್ತೀವಿ ಅಂದರೂ ನಮ್ಮ ಕೈಯಿಂದ ಕಿತ್ಕೊಂಡು ತಿಂತಾಳೆ. ಇನ್ನು ಪೂಜೆ ಮಾಡಿ ನನಗಂತೂ ಸಮಾಧಾನ ಆಯಿತು. ಇನ್ನು ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಅದಾದಮೇಲೆ ತಿಂಡಿ ತಿನ್ನೋದು. ಓಕೆ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವಳನ್ನ ಫಸ್ಟಿಗೆ ಸ್ಕೂಲಿಗೆ ಓಡಿಸ್ತೀನಿ. ಓಡಿಸ್ಕೊಳ್ಳೋದಲ್ಲ, ಕಳಿಸೋದಲ್ಲ, ಓಡಿಸ್ಬೇಕು ಅವಳನ್ನ. ಓಡ್ತಾಳೆ. ಓಡ್ತೀನಿ. ಓಡ್ತಾಳೆ. ಇಷ್ಟು ನೋಡಿ 11:15 ತಿಂಡಿ ತಿಂತಾ ಇರೋದು. ಆ ಸೋಫಾ ಕವರ್ ಉಳ್ಕೊಳ್ಳಲ್ಲ ನಮ್ಮ ಮನೆ. ಯಾವಾಗ ನೋಡಿದ್ರೂ ಕೆಳಗಡೆ ಜಾರ್ ಬೀಳ್ತಾನೆ ಇರುತ್ತೆ. ಯಾಕ್ರಿ ಹೆಂಗೆ ಮಾಡ್ತೀರಿ? ಹೆಂಗೈತೆ ದೋಸೆ ಪಲ್ಯ? ಹಾಂ, ಬಾಯಲ್ಲಿರೋದೇನು ಹಂಗಾದ್ರೆ? ಓಹೋ, ಒಂದು ಸರಿ ಹೇಳೋಕ್ಕಾಗಲ್ಲಂತೆ. 11:15 ಇವಾಗ ಟೈಮು. ನೈಟು ಲೇಟಾಗಿ ಬಂದೆ ಅಂದ್ಬಿಟ್ಟು ಲೇಟಾಗಿ ಎದ್ದು ಫೋನ್ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಚೆನ್ನಾಗಾಯ್ತಾ? ಅವಳೆ ಏನು ನೇಮೋ ಹೇಳು. ಇಷ್ಟೊತ್ತರ್ಗೆ ಏನು ಹೇಳಿದ್ದೆ ಸರ್ ನೇಮ್ಗಳು? ಅವಳು ಟಾಮಿ ಅಂತೆ. ನಾಯಿ ಮರಿ ಇಟ್ಟಂಗೆ ಹೆಸರು ಇಡ್ತಾ ಕೂತವಳು. ಅದನ್ನ ರಾಕಿ, ನಮ್ಮ ರಾಕಿ ಹೆಸರು ಸೇರಿಸಿಡ್ತಾವಳೆ. ರಾಕಿ ಕನ್ಫ್ಯೂಸ್ ಆಗುತ್ತಾ ಇಲ್ಲ ನೀನು ಹೆಸರು ಇಟ್ಟಿರ ಈ ನಿಮ್ಮ ರಾಕಿ ಕನ್ಫ್ಯೂಸ್ ಆಗುತ್ತಾ? ಅದಕ್ಕೆ ಬೇಡ ಅಂತ
ಅಯ್ಯೋ ಅಲ್ಲ ಕಣೆ, ನಿಮ್ಮ ರಾಕಿನೂ ಟಾಮಿನೂ ಹಂಗೆ ಎಸಿತಾರ. ಅಲ್ಲಿ ಬಿಸ್ಕೆಟ್ ತಿಂದು ಅದನ್ನೇ ಎಸ್ತು, ಇಲ್ಲಿ ಸೋಫಾ ಕವರ್ ಬೀಳಿಸಿ ಕಿಚಪ್ ತಂದಿಟ್ಟು. ಅಪ್ಪ ಕನುಷಿ ಬಂದು ಇವಾಗ 1 ಅವರು ಆಗಿಲ್ಲ, ಆಲ್ರೆಡಿ ಇಷ್ಟು ಕೆಲಸ ಮಾಡ್ತಾವಳೆ. ಹಾಂ ಏನು ಆ ಬಟ್ಟೆ, ಇದು ಏನು ಬಟ್ಟೆ ಗೊತ್ತಾ? ಸುಮ್ಮನೆ ಇರೋ ಒಂದು ನಿಮಿಷ. ಇದು ಯಾವ್ದ್ರ ಬಟ್ಟೆ ಅಂತ ಚೀಫ್ ಅಂತೆ. ಕರ್ಶಿಫ್ನ ಈಸ್ಕೊಂಡು ನಾನು ಬಟ್ಟೆ ಮಾಡಬೇಕು ಅಂತ ಅದನ್ನು ಹೊಲ್ದವಳೆ. ಇದರಲ್ಲಿ ಪುಣ್ಯಕ್ಕೆ ಬಟ್ಟೆ ಐತೆ, ಬಟ್ ಇದ್ರ ಕೈನೇ ತೆಗೆದುಬಿಟ್ಟವಳೆ ನಮ್ಮ ಕನುಷಿ. ಇವಾಗ ಹೊರಗೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ. ನನಗೂ ಬೇಜಾರಾಗ್ಬಿಟ್ಟೈತೆ ಮನೇಲಿ ಇದ್ದು. ಅದಕ್ಕೋಸ್ಕರ ಆಟ ಮಾಡ್ಕೊಂಡು ಸಂತೂನ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾವ್, ಬಿಸಿಲು ಬರ್ತೈತೆ. 3 ದಿವಸದಿಂದ ಮೋಡ ಇತ್ತು, ಇವತ್ತು ಬಿಸಿಲು ಬರ್ತೈತೆ. ಸ್ವಲ್ಪ ಇವರೇನು ಆಚೆ ಸುತ್ತಾಡ್ತಾರೆ ಅಂದ್ಬಿಟ್ಟು ನನ್ನ ಆಚೆನೆ ಕರ್ಕೊಂಡು ಹೋಗಲ್ಲ. ಸ್ಕೂಲ್ಗೆ ಹೋಗಿದ್ದು ಅಲ್ಲಿ ಹೋಗಿ ನೀವು ಕ್ಲಾಸ್ ಹೋಗಿದ್ದು ವಾಪಸ್ ಇಡೀ ಮನೇಲಿರೋರೆಲ್ಲ ಆಚೆ ಹೋಗ್ತಾರೆ. ನನ್ನಂತೂ ಮನೆಯಿಂದ ಆಚೆ ಕರ್ಕೊಂಡು ಹೋಗಲ್ಲ. ಈ ಸ್ಕೂಲ್ ಶುರುವಾಗಿಂದ ಕರೆಕ್ಟಾಗಿ ಸಿಕ್ಕಿರೋ ಬ್ರೇಕ್ ಅಂದ್ರೆ 2 ದಿನಕ್ಕೆ, ಅದು ಇದು ಸರಿಗಿರೋ ಬ್ರೇಕ್ ಅಲ್ಲ. ನಾಳೆನೂ ಸ್ಕೂಲ್ ಐತೆ ಸಾನುಗೆ. ನಾನಿಲ್ಲ, ಐ ವಾಸ್ ಜಸ್ಟ್ ಪ್ರಾಂಕಿಂಗ್ ಯು. ಹೌದಾ? ಡೋರಾನಿ ಮಂಡೇ ಮ್ಯಾಥ್ಸ್ ಯಾರೋ ಕನುಷಿ ಹೆಂಗೆ ಗೊತ್ತಾ, ಬೆಳಿಗ್ಗೆ ಎಬ್ಸ್ಬೇಕಾರೆ ಅಯ್ಯೋ ಬೇಗ ಎಬ್ಸ್ತೀಯ ಅಂತ ಕೂಡ ಆಡ್ತಾನೆ ಇರ್ತಾಳೆ. ನಾ ಹೇಳ್ಬೇಕಾರೆಲ್ಲ ಬರೀ ಗೋಳಾಡೋದೇ ಕೆಲಸ. ಎದ್ದ ಮೇಲೆ ಮಧ್ಯಾಹ್ನ ಬರ್ತಾಳಲ್ವಾ, ಮಲ್ಕೊಂಡು ನಿದ್ರೆ ಮಾಡಿ ಆಯ್ತು ನಿದ್ರೆ ಮಾಡಬೇಕು ಅಂದಲ್ಲ ಅಂದರೆ ಇಲ್ಲಿ ಬೆಳಗ್ಗೆ ಒಂದ್ಸರಿ ಎದ್ದು ಬಿಟ್ರೆ ಮುಗೀತು. ಇನ್ನು ರಾತ್ರಿವರೆಗೂ ಮೇಲಿನ ಕೆಳಗೆ ಆಡ್ತಾನೆ ಇರ್ತೀವಿ. ಮನೆ ನಾವು ಒಂದಷ್ಟು ವರ್ಷ ಇದ್ಬಿಟ್ರೆ ಮನೆನೇ ಬೀಳ್ಸ್ಬಿಟ್ಟು ಹೋಗ್ಬಿಡ್ತಾಳೆ ಇವಳು ಅಂತವಳು. ಸುಮ್ಮನೆ ಇವಾಗ ಬೇಜಾರಾಯ್ತಿತ್ತು, ಅದಕ್ಕೆ ಆಚೆ ಕರ್ಕೊಂಡೋಗಿ ಅಂತ ಕೇಳಿದೆ. ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹಾಗೆ ಹಾಕೊಂಡು ಬರೋಣ ಅಂತ. ಎಲ್ಗೂ ಅಲ್ಲ, ಸುಮ್ಮನೆ ಒಂದು ರೌಂಡ್. ನಮ್ದು ಅವಾಗವಾಗ ಹಿಂಗೆ ಒಂದೊಂದು ರೌಂಡ್ ಅಷ್ಟೇ. ನಾನು ಆಚೆ ಕೇಳಿದ್ರೆ ನನಗೆ ಆಚೆ ಅನ್ನೋದು ಇಷ್ಟೇ. ಏನಾದರೂ ಸಣ್ಣ ಪುಟ್ಟದು ಬೇಕಾಗಿರೋದು ತಗೊಂಡು ಬರೋದಷ್ಟೇ. ಕೊಡಲ್ಲ ಅದು. ಸೋಫಾ ಮುಡ್ದಾಯ್ತದೆ, ನಡೀರಿ ಆಯ್ತು. ಹೊರಗೆ ಹೋಗ್ಬೇಕಾದ್ರೆ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ. ಸಾನು ಹೇಳಿದ್ಲು ವೆರೈಟಿ ಪಾನಿದು ಬರುತ್ತಲ್ಲ ಮಮ್ಮಿ, ಪಾನಿಪುರಿ, ಅದನ್ನು ತಿನ್ನೋಣ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಅಲ್ಲಿಗೆ ಬಂದ್ವಿ. ಇನ್ನು ಇದರಲ್ಲಿ ನನಗೆ ಇಷ್ಟ ಆಗೋವಂಥದ್ದು ಬಂದು ಗಾರ್ಲಿಕ್ ಇಷ್ಟ ಆಗುತ್ತೆ. ಅದಾದಮೇಲೆ ಆಜ್ಮಾ ಅಂತ ಹೇಳಿ ಸ್ವೀಟ್ ಬರುತ್ತೆ ಪಾನಿ, ಅದು ಇಷ್ಟ ಆಗುತ್ತೆ. ಬಟ್ ಕನುಷಿಗೆ ಲೆಮನ್ ಇಷ್ಟ ಆಗುತ್ತೆ. ಬಟ್ ಅದರಲ್ಲಿ ಕೆಮಿಕಲ್ ಲೆಮನು, ಅಂದರೆ ಲೆಮನ್ ಸಾಲ್ಟ್ ಅಷ್ಟೇ ಹಾಕಿರ್ತಾರೆ, ಅದರಲ್ಲಿ ಲೆಮನ್ ಹಾಕಿರಲ್ಲ. ಅದು ಇಷ್ಟಪಡ್ತದೆ. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲೇ ಮನೆ ಹತ್ರ ಒಂದು ಮಾಲ್ ಇದೆ. ಮಾಲ್ ಅಂದರೆ ಚಿಕ್ಕದು ಒಂದು ಶಾಪಿಂಗ್ದು ಸಿಟಿ ಥರ ಅದಿದೆ. ಅಲ್ಲಿ ಬಂದ್ವಿ. ಇನ್ನು ಅಲ್ಲಿ ಬರ್ತಿದ್ದಾಗೆ ಸಂತೂನ ಮನೆಗೆ ಹೋಗಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ಬಟ್ ಅಷ್ಟರಲ್ಲಿ ಮಳೆ ಶುರುವಾಯಿತು. ಸಾನು ಅಲ್ಲಿ ಮಳೇಲಿ ನೆನ್ಕೊ ಬರ್ತಾ ಇರೋರು ನೋಡಿಬಿಟ್ಟು ಮಮ್ಮಿ ನಾನು ಹಾಗೆ ನೆನ್ಕೊಂಡು ಬರಬೇಕು ಅಂತ ಅವ್ರನ್ನ ತೋರಿಸ್ತಾ ಇದ್ಲು. ಯಾವ ಥರ ಇರ್ಬೇಕು ಅಲ್ಲಿ ನೋಡಲ್ಲ, 4 ಜನ ಅಲ್ಲಿ ಆ ಥರ ನಾವು ಮಳೆ ನೆನ್ಕೊಂಡು ಆರಾಮಾಗಿರ್ಕೊಂಡು ಇವಾಗ ಹೊರಗೆ ಹೋಗಿದ್ದು ಬಂದಿದ್ದಾಯಿತು. ಹೋಗಿ ಅದೇ ಪಾನಿಪುರಿ ತಿನ್ಕೊಂಡು ಸಣ್ಣ ಪುಟ್ಟದ್ದು ಮಕ್ಕಳು ಏನೇನೋ ಕೇಳಿದ್ರು, ಅದನ್ನು ತೊಗೊಂಡು ಸುಮ್ಮನೆ ಬಂದಿದ್ದೆ ಅಷ್ಟೇ. ಇನ್ನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಇವಾಗ ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ಇಲ್ಲಿ ಜಾಮೂನ್ ಪ್ಯಾಕೆಟ್ ಇದೆ. ಜಾಮೂನ್ ಅನ್ಕೊಬಿಡ್ಬೇಡಿ, ಜಾಮೂನೆಲ್ಲ ನಾನು ತೋರಿಸ್ತಾ ಇರೋದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಈ ಚಳಿನಲ್ಲಿ ದೊಡ್ಡವರು ಕೂಡ ತಿನ್ಬೋದು, ಇಷ್ಟ ಆದರೆ ನಿಮಗೆ. ಬಟ್ ದೊಡ್ಡವರು ತಿನ್ಬೋದು, ಚಿಕ್ಕ ಮಕ್ಕಳು ತಿನ್ಬೋದು. ಬಟ್ ಮಕ್ಳಿಗೆ ಮಾತ್ರ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗುತ್ತೆ. ಏನಂದರೆ ಅದು ಪೊಟ್ಯಾಟೊ ಚೀಸ್ ಬಾಲ್ನ ಮಾಡ್ತಾಯಿದ್ದೀನಿ. ಅಂದರೆ ಆಲೂಗೆಡ್ಡೆ ಯೂಸ್ ಮಾಡಿ, ಜೊತೆಗೆ ಚೀಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಚೀಸ್ ಇದ್ದರೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಚೀಸ್ ಇಲ್ಲ ನಿಮ್ಮ ಹತ್ರ ಅಂದರೆ ಪೊಟ್ಯಾಟೊ ಬಾಲ್ಸ್ ಬೇಕಿದ್ರು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಇವಾಗ ನಾನು ಫಸ್ಟಿಗೆ 3 ಆಲೂಗೆಡ್ಡೆನ ತೆಗೆದು ಅದನ್ನು ಹೊರದು ಕಟ್ ಮಾಡಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಹಾಗೆ ಬೇಕಿದ್ರು ಹಾಕೊಳ್ಬೋದು. ನನಗೆ ಅದು ಬೇಯಿಲ್ಲ ಅಂದರೆ ಸುಮ್ಮನೆ ಮತ್ತೆ ಹಾಳಾದರೆ ಬೇಜಾರು. ಅದಕ್ಕೋಸ್ಕರ ಎಲ್ಲದನ್ನು ಸ್ವಲ್ಪ ಇಷ್ಟು ದೊಡ್ಡ ಪೀಸ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇವಾಗ ಇದನ್ನ 2 ವಿಜಲ್ ಹಾಕ್ಸ್ಕೊತೀನಿ ನಾನು. 2 ವಿಜಲ್ ಆಗಲಿ. ಅದಾದಮೇಲೆ ಅದೇನು ಮಾಡೋದು ಅಂತ ತೋರಿಸ್ತೀನಿ. ಇದು ಜಾಮೂನ್ ಪ್ಯಾಕೆಟ್ ಅಂದರೆ ಮಾಡೋಣ ಅಂತಲೇ ತೆಗೆದೆ. ತುಂಬ ದಿನ ಆಯಿತು ಜಾಮೂನ್ ಪ್ಯಾಕೆಟ್ ತಂದು. ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿತ್ತು ಏನೋ. 11ವರೆಗಿದೆ ಅಷ್ಟೇ. ಇದು ಮೆಟ್ರೋದಲ್ಲಿ ತೊಗೊಂಡು ಬಂದಿದ್ದೆ. 1 ಬೈ 1 ಗೆಟ್ ಒಂದು ಫ್ರೀ ಇತ್ತು. ಬಟ್ ಆದರೆ ಅಷ್ಟು ದಿವಸದಿಂದ ಮಾಡ್ತಾನೆ ಇಲ್ಲ. ಸಾನು ಇವತ್ತೇ ಹೇಳ್ತಾ ಇದ್ದು ಜಾಮೂನ್ ಪ್ಯಾಕೆಟ್ ತಂದು ಇಷ್ಟು ದಿನ ಆದ್ರೂ ಮಾಡ್ತಾನೆ ಇಲ್ವಲ್ಲ ಅಂತ ಹೇಳಿ ಬೈತಾ ಇದ್ದು. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಹೇಳಿ 2 ಪ್ಯಾಕೆಟ್ ಮಾಡೋದಕ್ಕೆ ಹೋಗೋದಿಲ್ಲ, 1 ಪ್ಯಾಕೆಟ್ನ ಮಾಡ್ತೀನಿ. ಅವಳಿಗೆ ಪುಟ್ಟದಾಗಿ ಮಾಡ್ಕೊಡ್ಬೇಕಂತೆ. ಒಂದೊಂದೇ ಗೋಲಿ ಥರ ನುಂಗೋ ಥರ ಇರಬೇಕು ಮಮ್ಮಿ, ಆ ಥರ ಮಾಡು ಅಂತ ಹೇಳಿ ಅವಳೆ. ಅದಕ್ಕೋಸ್ಕರ ಇವಾಗ ಇದು ಗುಲಾಬ್ ಜಾಮೂನ್ ಮಾಡ್ತೀನಿ. ಮಾಡಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತೀನಿ. ಕೆಲವೊಬ್ರು ಜಾಮೂನ್ ಮಾಡಬೇಕಾದ್ರೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾರೆ. ನಾವು ಅದು ಏನೂ ಹಾಕೋದಿಲ್ಲ, ಜಸ್ಟು ನೀರು, ಏನೂ ಹಾಕೋದಿಲ್ಲ ಅಂತಲ್ಲ, ನೀರು ಮತ್ತು ತುಪ್ಪ ಹಾಕಂತೀವಿ. ಸ್ವಲ್ಪ ತುಪ್ಪ ಹಾಕಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ತುಪ್ಪದಲ್ಲೇ ಬೇಯಿಸ್ಕೊತಾರೆ.
ಬಟ್ ಅಷ್ಟೊಂದೆಲ್ಲ ನಮ್ಮ ಹತ್ರ ತುಪ್ಪ ಹಾಕಿ ಬೇಯಿಸೋ ಅಷ್ಟು ರೇಂಜ್ಗಿಲ್ಲ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಅಂದರೆ ಇದರಲ್ಲಿ ತುಪ್ಪ ಹಾಕಿ ಕಲಿಸ್ಬಿಟ್ರೆ ಅದು ಅದರಲ್ಲೇ ಇರುತ್ತಲ್ವ, ಸಾಕು ಅಂದ್ಬಿಟ್ಟು ಅದನ್ನೇ ಮಾಡ್ಕೊತೀವಿ. ಇವಾಗ ಫಸ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸಾನವಿ ಆದಷ್ಟು ರಬ್ಬರ್ ಥರ ಇದ್ರೆ ಇಷ್ಟ ಆಗುತ್ತೆ, ಬಟ್ ಮನೇಲಿ ಮಾಡೋದು ರಬ್ಬರ್ ಥರ ಬರಲ್ಲ. ಹೊರಗಡೆಯಿಂದ ತಂದಿದ್ದು ರಬ್ಬರ್ ಥರ ಇರುತ್ತೆ, ಬಟ್ ಮನೇಲಿ ಮಾಡೋದು ರಬ್ಬರ್ ಥರ ಇರಲ್ಲ, ಸಾಫ್ಟ್ ಆಗಿರುತ್ತೆ. ಅವಳಿಗೆ ಸಾಫ್ಟ್ಗಿಂತ ಮಮ್ಮಿ ರಬ್ಬರ್ ಥರ ಇಷ್ಟ, ಅದಕ್ಕೆ ರವೆ ಹಾಕ್ಬಿಟ್ಟು ಮಾಡ್ಬಿಡು ಮಮ್ಮಿ ಅದ್ರ ಒಳಗೆ ಸ್ವಲ್ಪ ಅಂತ ಹೇಳ್ತಾ ಇದ್ಲು. ಅದು ರವೆ ಹಾಕಿದ್ರೂ ರಬ್ಬರ್ ಥರ ಬರೋದಿಲ್ಲ, ಇನ್ನು ಮೈದಾ ಹಾಕಿದ್ರೆ ಬರುತ್ತೆ. ಬಟ್ ಯಾಕೆ ಸುಮ್ಮನೆ ಇದೇ ಒಂದಷ್ಟು ಕೆಟ್ಟದ್ದು ಅಂತ ತಿಂತೀವಿ ಹೊರಗಡೆಯಿಂದ ಥರ ಪೌಡ್ರ್ಗಳು, ಅದ್ರ ಜೊತೆ ಇನ್ನೊಂದಷ್ಟು ಕೆಟ್ಟದ್ದು ಏನು ಮಾಡೋಕ್ಕೆ ಬೇಡ, ಹಾಗೆ ಮಾಡ್ತೀನಿ. ನೋಡೋಣ. ಉಬ್ಬಾದ್ರೆ ಇಷ್ಟು ಉಪ್ಪಾದ್ಮೇಲೆ ಇಷ್ಟು ಅಂದ್ರೆ ನಾನು ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನೀನೇ ಮಾಡ್ಬಿಡು ಅಂತ. ಏನೇ ಇದು ಅಲ್ಲ, ಇದು ಕಟ್ಟೋದೇ ಕಷ್ಟ, ಉಬ್ಬಾದ್ಮೇಲೆ ಇಷ್ಟಪ್ಪ ಬರ್ಬೇಕಂತೆ ಒಳಗೆ. ನಾನು ಎಲ್ಲಿಂದ ಮಾಡ್ಲಿ ಅದನ್ನ? ಸಾನು ನೀನು ದಪ್ಪಗಿರ್ಬಾರ್ದು. ಲೇ ಆಗಲ್ಲ ಕಡೆ, ಅದು ಕಟ್ಟೋದ್ರೊಳಗೆ ಲೇಟ್ ಆಗ್ಬಿಡುತ್ತೆ. ನಾನು ಇವತ್ತೆಲ್ಲಾದ್ರೂ ಜಾಮೂನ್ ಮಾಡಲ್ಲ, ಅಷ್ಟು ಸಣ್ಣದಾಗ ಕಟ್ಕೊಂಡು ಕೂತ್ಕೋಬೇಕು ಅಂದ್ರೆ. ಇಲ್ಲಿ ಲೈಟರ್ ಓ ಇಲ್ಲ, ಮೆಜರ್ಮೆಂಟ್ ಟೇಪ್ ತಂದ್ಬಿಡು, ಅಳತೆ ಮಾಡ್ತೀನಿ. ಇಲ್ಲಿ ಇವಾಗ ಜಾಮೂನೆಲ್ಲ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ದಪ್ಪ ಆಗೈತೆ, ಇದನ್ನು ಡೈರೆಕ್ಟ್ ತೆಗೆದು ನಾನು ಪಾಕದಲ್ಲೇ ಹಾಕ್ತೀನಿ. ಆದಷ್ಟು ಕಲರು ಜಾಸ್ತಿಯಾಗಿ ಬಂದ್ರೇ ಜಾಮೂನ್ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಜಾಮೂನ್ಗೆ. ನಾನು ಯಾವುದೇ ಏಲಕ್ಕಿನೂ ಹಾಕಲ್ಲ, ನಂಗೆ ಇಷ್ಟ ಆಗಲ್ಲ ಜಾಮೂನಲ್ಲಿ ಏಲಕ್ಕಿ ಏನೂ ಹಾಕೋದು, ಅದಕ್ಕೋಸ್ಕರ ನಾನು ಹಾಕಲ್ಲ. ಇವಾಗ ಇದನ್ನೆಲ್ಲ ತೆಗೆದು ಅದರಲ್ಲಿ ಹಾಕಿಡ್ತೀನಿ. ನೋಡೋದಕ್ಕೆ ಹಿಂಗೆ ತಿನ್ನೋಣ ಅನಿಸ್ತೈತಲ್ವಾ ಸನಮ್ಮ? ತಿಂದು ನೋಡ್ತೀಯಾ? ನೋಡು ಒಂದು ಲಾಸ್ಟಲ್ಲಿ ತಿಂದ್ಬಿಡು, ಚಟ್ನಿ ಜೊತೆ ತಿಂತಾಳೆ ಸಾಲು. ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೆವು, ವಿಜಲ್ ಆಗಿದ್ವು, ಅದು ಕೂಡ ಆರಿದ್ವು. ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾರ್ಡಾಗಿ ಕಾಣಿಸ್ತಿದೆ ನೋಡೋದಕ್ಕೆ, ಬಟ್ ಆದರೆ ಬೆಂದಿದ್ವು, ಎಲ್ಲ ಪರ್ಫೆಕ್ಟಾಗಿ ಬೆಂದಿದ್ವು. ಹಾರ್ಡ್ ಅನಿಸ್ತಿದೆ ಅಷ್ಟೇ. ಇನ್ನು ಇವಾಗ ಇದನ್ನೆಲ್ಲದನ್ನು ಸ್ವಲ್ಪನೂ ಗಂಟಿಲ್ದೇ ಇರೋ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತೀರಾ ಮೆತ್ತಗೆ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆನೆಲ್ಲ ಹಾಕಿದಾಗ ಬಿಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ಆದಷ್ಟು ಗಟ್ಟಿ ಇದ್ದರೂ ತೊಂದರೆ ಇಲ್ಲ. ಇನ್ನು ಇವಾಗ ಸ್ಮ್ಯಾಶ್ ಮಾಡಿದ್ದಾಗಿದೆ. ಇದಕ್ಕೆ ಮಸಾಲ ಪೌಡರ್ಗಳನ್ನ ಹಾಕೋಣ. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಬೇಕಿದ್ದರೂ ಹಾಕ್ಕೊಳ್ಬೋದು. 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅದಾದಮೇಲೆ ಸಾಲ್ಟು, ಆರಿಗೇನೋ ಪೌಡರ್ನ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಇದನ್ನು. ಇನ್ನು ಜೊತೆಗೆ 1/4 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡು ಇದನ್ನು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲದನ್ನು ಕೂಡ ಮಿಕ್ಸ್ ಆಗೋ ರೀತಿ. ಇನ್ನು ಅದು ಮಿಕ್ಸ್ ಆದ ನಂತರ ಬ್ರೆಡ್ ಕ್ರಮ್ಸು 2-3 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಗಟ್ಟಿಯಾಗೋ ರೀತಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಮೆತ್ಕಾದ್ರೂ ಪರವಾಗಿಲ್ಲ, ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಬೋದಲ್ಲ ಅನ್ಸ್ಬೋದು, ಬಟ್ ಆದರೆ ಬ್ರೆಡ್ ಟೇಸ್ಟ್ಗಿಂತ ಆಲೂಗಡ್ಡೆ ಟೇಸ್ಟ್ ಬೇರೆಯೇ ಚೇಂಜ್ ಇರುತ್ತಲ್ವ, ಆದಷ್ಟು ಆಲೂಗಡ್ಡೆನೇ ಜಾಸ್ತಿ ಇರಬೇಕು. ಹಾಗಾಗಿ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡು ಈ ರೀತಿ 2 ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ತೊಗೊಂಡು ಅದನ್ನು ಒಂದು ಅಂದರೆ ತಟ್ಕೋಬೇಕು. ಹಾಗೆ ಲೈಟು ಚಿಕ್ಕ ಪೂರಿ ಥರ ತಟ್ಕೊಂಡು ಅದರೊಳಗಡೆ ಚೀಸ್ನ ಇಟ್ಟು ಕ್ಲೋಸ್ ಮಾಡಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ರೆ ಚೀಸ್ ಬಾಲು, ಈ ಬಾಲ್ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟು ಇನ್ನೂ ಒಂದಷ್ಟು ಪ್ರೋಸೆಸ್ ಇದೆ. ಇವಾಗ ಎಲ್ಲದನ್ನು ಕೂಡ ನಾನು ಆ ರೀತಿಯೇ ಉಂಡೆ ಮಾಡಿ ಇಟ್ಕೊಳ್ತೀನಿ. ಆದಷ್ಟು ಚೀಸು ಹೊರಗಡೆ ಬರದೇ ಇರೋ ರೀತಿ ಕವರ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಚೀಸು ಅದು ಸ್ಟಿಕ್ಕಿ ಆಗಿಬಿಡುತ್ತೆ. ಅಂದರೆ ನಾನು ಮೊಸರೆಲ್ಲ ಚೀಸ್ನ ಹಾಕಿದ್ದೀನಿ, ನೀವು ಯಾವುದು ಇರುತ್ತೆ ಅದನ್ನೇ ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ಇವಾಗ ನೋಡಿ ಎಲ್ಲ ಬೌಲ್ ಕೂಡ ರೆಡಿ ಆಗಿದೆ. ಇನ್ನು ಇವಾಗ ಇದಕ್ಕೆ ಕೋಟಿಂಗ್ಗೆ ಅಂತ ಹೇಳಿ ನಾನು ಒಂದು ಬೌಲ್ನಲ್ಲಿ 3 ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟ್ನು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ತೆಳುವಾಗಿ ಮಿಕ್ಸ್ ಮಾಡಬೇಕು, ಬಜ್ಜಿ ಬೋಂಡದ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ತೆಳುವಾಗಿ ಗಂಟೆಲ್ಲದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನೇನು ಬಾಲ್ಸ್ನ ಮಾಡಿಟ್ಕೊಂಡಿದ್ದೆ, ಪೊಟ್ಯಾಟೊ ಬಾಲ್ಸ್ನ, ಅದನ್ನು ಇದರಲ್ಲಿ ಒಂದು ಟೈಮು ಡಿಪ್ ಮಾಡಬೇಕಾಗುತ್ತೆ. ಇದರಲ್ಲಿ ಡಿಪ್ ಮಾಡಿ ನಾನು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಬ್ರೆಡ್ ಕ್ರಮ್ಸ್ ಅಂದರೆ ನಾನೇನು ಹೊರಗಿಂದ ತಂದಿರೋದಲ್ಲ, ಬ್ರೆಡ್ನೇ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇನ್ನು ಅದರಲ್ಲಿ ಎಜ್ಜು ಒಂದು ಟೈಮು ಕೋಟ್ ಮಾಡ್ಕೊಳ್ಬೇಕು, ಆದಷ್ಟು ಗಟ್ಟಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ತಾ ಅದಕ್ಕೆ ಕೋಟ್ ಮಾಡಿಕೊಂಡ್ರೆ ಈ ರೀತಿ ಬ್ರೆಡ್ ಕ್ರಮ್ಸ್ ಎಲ್ಲ ಅದರಲ್ಲಿ ಎಜ್ಜಿರೋದು ಕಾಣಿಸುತ್ತೆ. ಇನ್ನು ಅದಾದಮೇಲೆ ಪ್ರತಿಯೊಂದು ಅಂದರೆ ಬಾಲ್ಸ್ನು ಕೂಡ ಅದೇ ರೀತಿ ಹಚ್ಕೊಂಡು ಕೋಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು. ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು. ಇವತ್ತೇ ಹಾಕಿ ಖಾಲಿ ಮಾಡಬೇಕು ಅನ್ನೋದೇನು ಇರೋದಿಲ್ಲ. ನಿಮ್ಗೆ ಯಾವಾಗ ಬೇಕಾದ್ರೂ ತೊಗೊಂಡು
ಯೂಸ್ ಮಾಡ್ಕೊಳ್ಬೋದು. ಮಕ್ಕಳು ಅರ್ಜೆಂಟಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತಿದೆ ಅಂದಾಗ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೋದು ಆರಾಮಾಗಿ. ಇವಾಗ ಇದೆಲ್ಲ ರೆಡಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ ನಾನು ಈ ಬಾಲ್ಸ್ನ ಹಾಕ್ತಾಯಿದ್ದೀನಿ. ಈ ಬಾಲ್ಸ್ ಹಾಕಿದಾಗ ಎಣ್ಣೆನ ಸಡನ್ನಾಗಿ ಬಾಲ್ಸ್ನ ಟಚ್ ಮಾಡೋದಕ್ಕೆ ಹೋಗಬಾರ್ದು, ಏಕೆಂದರೆ ಅದು ಓಪನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಅದು ಕೋಟೆಲ್ಲ ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಅದನ್ನು ಟಚ್ ಮಾಡದೇ ಇರೋ ರೀತಿ ಕುಕ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದ್ರ ಮೇಲ್ಗಡೆ ಆಯಿಲ್ನ ಹಾಕುವಂತ ಇದ್ದೀನಿ. ಅದರ ಮೇಲ್ಗಡೆನೂ ಸ್ವಲ್ಪ ಲೈಟಾಗಿ ಕುಕ್ ಆಗಲಿ, ಟಚ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೊಡೆದೋಗದೆ ಇರಲಿ ಅಂತ ಹೇಳಿ. ಇನ್ನಿವಾಗ ಸ್ವಲ್ಪ ಹೊತ್ತು ಆಯ್ತಲ್ವ, ಇವಾಗ ತಿರುಗಿಸ್ಕೊಂಡು ಕುಕ್ ಮಾಡ್ಕೊಳ್ಬೇಕು. ಆದಷ್ಟು ಕಮ್ಮಿನೇ ತಿರುವಿದ್ರೆ ಬೆಟರ್ ಆಪ್ಷನು. ಇವಾಗ ಅದ್ರದ್ದು ಕಲರ್ ಚೇಂಜ್ ಆಗಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೇ ಬೆಟರ್ ಆಪ್ಷನು. ಇಲ್ಲಾಂದರೆ ಬೇಗ ಕಲರ್ ಬಂದುಬಿಡುತ್ತೆ, ಅದು ಬ್ರೆಡ್ ಅಲ್ವಾ. ಹಾಗಾಗಿ ಇನ್ನೊಂದು ತೀರಾ ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪೊಟ್ಯಾಟೊ ಎಲ್ಲ ಕುಕ್ ಆಗಿರೋ ಅಂಥದ್ದೇ. ಸ್ವಲ್ಪ ಹೊತ್ತು ಕುಕ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ರೆಡಿ ಮಾಡಿದ್ದಾಯಿತು. ತುಂಬ ಜಾಸ್ತಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾಡಿಬಿಟ್ಟು ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಇದನ್ನು ಫ್ರೀಝರಲ್ಲಿ ಇಟ್ಕೊಂಡು 15 ದಿನದವರೆಗೂ ಬೇಕಿದ್ರು ಯೂಸ್ ಮಾಡ್ಕೊಳ್ಬೋದು. ಬೇಕಾದಾಗ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಬಾಕ್ಸಲ್ಲಿ ಫಿಲ್ ಮಾಡಿಟ್ಟಿದ್ದೀನಿ. ಒಂದು 3 ಕರೆದಿದ್ದೀನಿ. ಇನ್ನು ಜಾಸ್ತಿ ತಿಂದುಬಿಟ್ರೆ ಊಟ ಮಾಡಲ್ಲ ಕನುಷಿ, ಅದಕ್ಕೋಸ್ಕರ 3 ಫ್ರೈ ಮಾಡಿದ್ದೀನಿ. ಇವಾಗ ಜಾಮೂನು ಕೂಡ ಇಲ್ಲಿ ಜಾಮೂನ್ಗೂ ಆಮೇಲೆ ಪೊಟ್ಯಾಟೊ ಅದೇ ಚೀಸ್ ಬಾಲ್ಸ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾಯಿಲ್ಲ, ಆ ಥರ ಕಾಣಿಸ್ತೈತಲ್ಲಿ. ಇವಾಗ ತೋರಿಸ್ತೀನಿ ರೀ, ಇಲ್ಲಿ ನೋಡಿ, ಜಾಮೂನ್ಗೂ ಚೀಸ್ ಬಾಲ್ಗೂ ಅಷ್ಟು ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಅದೇ ಡ್ರೈ ಇದೆ, ಅದಕ್ಕೆ ಗೊತ್ತಾಗಲ್ಲ. ಸರಿ ತಗೊಳ್ತೀನಿ. ಚೀಸ್ ಅದು ಓಪನ್ ಮಾಡಿ ತೋರಿಸು ಸಾನು, ಹಾಗೇನೆ ಇಲ್ಲಿ ಕನುಷಿ ಬಾಯ್ಲಿ ಇಲ್ಲ ಓಪನ್ ಮಾಡು. ಚೀಸು ಇದು ಮೋಷರೆಲ್ಲ ಹಾಕಿರೋದು, ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡಿ, ಇದೇ ಅದೇ ಅನ್ನೋದು ಏನಿಲ್ಲ. ಈ ಥರ ಅದೇ ಎಳ್ದಂಗೆ ಬರಬೇಕು ಅಂದರೆ ಮೋಷರೆಲ್ಲ ಚೀಸ್ನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ಚೀಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮ್ಮ ಸಾನುಗೋಕರು ಹಿಂಗೆ ಆಟ ಆಡೋಕ್ಕೆ ಇಷ್ಟ, ತಿನ್ನೋದಲ್ಲ ಆಡೋದು. ಟೇಸ್ಟ್ ಹೆಂಗೈತೆ ಆಯಿತು? ಚೆನ್ನಾಯ್ತಾ? ಅಂದರೆ ಕನುಷಿಗೆ ತುಂಬ ಇಷ್ಟ ಚೀಸ್ ಬಾಲ್ ಅಂದರೆ, ಅವಾಗ ಮಾಡಿಸ್ಕೊಡ್ತಾ ಇದೆ ಮುಂಚೆ, ಇವಾಗ ಮಾಡಿರಲಿಲ್ಲ, ಇವಾಗ ಮಾಡಂಗೆ ಆಯಿತು. ಚೆನ್ನಾಗೈತೆ ಸನ, ದಾರ ಸುತ್ಕೊಂತವಳೆ, ಸುತ್ಕೊಂಡು ತಿಂತವಳೆ. ಅಲ್ಲ ಆಟ ಸಾಮಾನೇನ್ರಿ ಅದು. ಜಾಮೂನ್ ಕಟ್ ಮಾಡೋ ತೋರಿಸು, ಮಾಡ್ತೀನಿ. ಸುಮ್ಮನೆ ಇರು, ನಾನು ಕಟ್ ಮಾಡ್ತೀನಿ. ಚೆನ್ನಾಗಿ ಬಂದೈತೆ ಜಾಮೂನು ಕೂಡ, ಸಾಫ್ಟಾಗಿ ರಸ ಎಲ್ಲ ಇದಾಗಿ ಆದರೆ ಅದೇ ಬೆಸ್ಟು. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡು ಕೂಡ ತಿಳಿಸಿ. ಟ್ರೈ ಮಾಡಿದ್ದಾದಮೇಲೆ ಮಕ್ಕಳಿಗೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಅದೇ ಹೇಳಿದಾಗೆ ಚೀಸ್ ಇಲ್ಲ ಅಂದರೆ ಬೇಕಿದ್ರೆ ಅದರೊಳಗೆ ಸ್ವೀಟ್ ಕಾರ್ನ ಸ್ಟಫ್ ಮಾಡ್ಬೋದು, ಬಟ್ ಅದು ಓಪನ್ ಆಗಿಬಿಡುತ್ತೆ, ಎಣ್ಣೆನೆಲ್ಲ ಹಾಕ್ತಿದ್ದಂಗೆ ಡಮ್ ಬಂದುಬಿಡುತ್ತೆ. ಸ್ವಲ್ಪ ಆದಷ್ಟು ಹುಷಾರಾಗಿ ಅದನ್ನು ಹಾಕಬೇಕು. ಬಟ್ ಈ ರೀತಿ ಟ್ರೈ ಮಾಡಿ. ಚೀಸ್ ಇಲ್ಲ ಅಂದರೆ ಹಾಗೆ ಬೇಕಿದ್ರು ಯೂಸ್ ಮಾಡಿ. ನೀವು ಬೇಕಿದ್ರೆ ಇದು ಚೀಸ್ದು ಸ್ಲೈಸ್ ಬರುತ್ತಲ್ಲ, ಅದನ್ನು ಬೇಕಿದ್ರು ಕಟ್ ಮಾಡಿ ಅದನ್ನು ಪೀಸ್ ಮಾಡಿ ಉಂಡೆ ಮಾಡಿಬಿಟ್ಟು ಬೇಕಿದ್ರು ಅದರಲ್ಲಿ ಹಾಕ್ಕೊಳ್ಬೋದು. ಯಾವ ಚೀಸ್ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡಿ. ಚೀಸ್ ಇಲ್ಲ ಅಂದರೆ ಮಾಮೂಲಿ ಪೊಟ್ಯಾಟೊ ಬಾಲ್ಸ್ ಬೇಕಿದ್ರು ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನು ತುಂಬ ಜನ ನನ್ನ ಹಾಕಿರೋ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡ್ತಾಯಿದ್ದೀರಾ. ನಂಗೆ ನಿಜಕ್ಕೂ ಖುಷಿ ಅನಿಸುತ್ತೆ. ನೀವು ನಾನು ಮಾಡಿ ತೋರಿಸೋದೆ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬ ಜನ ಅದನ್ನು ಟ್ರೈ ಮಾಡಿ ಇಷ್ಟ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ನನಗೆ ಅದಕ್ಕೆ ತುಂಬ ಖುಷಿ ಇದೆ. ನಾನು ಮಾಡಿದಕ್ಕೂ ಒಂದು ಸಾರ್ಥಕ ಅನಿಸ್ತು. ಏನಾದರೂ ರೆಸಿಪಿ ತೋರಿಸಿದಾಗ ಅದನ್ನು ಟ್ರೈ ಮಾಡಿದರೆ ನಂಗೆ ಸಿಕ್ಕಾಬಿಟ್ಟೆ ಖುಷಿ ಅನಿಸುತ್ತೆ. ಟ್ರೈ ಮಾಡಿ ಒಮ್ಮೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಒಂದೇ ಸರಿ ಯಾಕಂಡು ನುಂಕಂತವಳೆ. ಡ್ಯಾನ್ಸ್ ಯಾಕೆ ಮಾಡ್ತಿದ್ಯಾ? ತಿಂತಾ ಇರೋದು ಸರಿ. ಹಾಂ, ಇವಳನ್ನ ಹೆಂಗೆ ಕರ್ಕೊಂಡೋಗಿ ನಿಲ್ಲಿಸ್ಬೇಕು ಗೊತ್ತಾ? ಈ ದೊಂಬರಾಟ ಮಾಡೋಕೆ ಕರ್ಕೊಂಡೋಗ್ಬಿಡ್ಬೇಕು. ಈ ರೋಡಲ್ಲಿ ಸರ್ಕಸ್ ಮಾಡ್ತಿದ್ರು ಅವಾಗೆಲ್ಲ, ಅದಕ್ಕೆ ಸೂಟ್ ಆಯ್ತಾಳೆ. ಬಟ್ ಅದು ಇವಾಗ ಯಾರು ಮಾಡಲ್ಲ. ಸಾಕು ಲೇ, ಗ್ಲಾಸ್ ಹೊಡೆದೋಗ್ಬಿಟ್ಟು ಅದ್ ಕಡೆ ಸಾಕು. ಆಯ್ತು ಹೇಳಿ ಕೆಳಗೆ. ಸರಿ ಸಾಕು ಹೇಳಿ. ಓಕೆ, ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.